ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕೊಲೆಯತ್ನ ಸೇರಿದಂತೆ ಹಲವು ಪ್ರಕರಣಗಳ ಆರೋಪಿಯ ಬಂಧನ. 4 ವರ್ಷಗಳ ನಂತರ ಮಂಜೇಶ್ವರ ಪೊಲೀಸ್ ಠಾಣೆ ವ್ಯಾಪ್ತಿಯ ಆದಂ ಖಾನ್ ಬಂಧಿತ ಆರೋಪಿ. ಎಐಟಿಯುಸಿ ನೇತೃತ್ವದಲ್ಲಿ ನಡೆಯುವ ಆಂದೋಲನದ ಪ್ರಚಾರಕ್ಕಾಗಿ ನಡೆಸುವ ಉತ್ತರ ವಲಯ ಜಾಥಾ. ಕಾಸರಗೋಡಿನಲ್ಲಿ ಅದ್ದೂರಿಯ ಚಾಲನೆ. 5ನೇ ಕೆಟಿ ಮೊಹಮ್ಮದ್ ರಾಜ್ಯ ಮಟ್ಟದ ವೃತ್ತಿಪರ ನಾಟಕ ಸ್ಪರ್ಧೆಯ ವಿಜೇತರ ಘೋಷಣೆ. ತಿರುವನಂತಪುರ ಶ್ರೀನಂತರದ ಯಾನಂ ಅತ್ಯುತ್ತಮ ನಾಟಕವಾಗಿ ಆಯ್ಕೆ. ಶ್ರೀ ಧರ್ಮಶಾಸ್ತ್ರ ಸೇವಾ ಸಂಘ ಕಾಸರಗೋಡು ಇವರ ವತಿಯಿಂದ ಶಿಲಾಮಯ ಪಾಣಿಪೀಠ ಹಾಗೂ ನೂತನ ರಜತ ಛಾಯಾಚಿತ್ರ ಪ್ರತಿಷ್ಠೆ. 59ನೇ ವರ್ಷದ ಅಯ್ಯಪ್ಪನ್ ತಿರುಬೆಳಕು ಮಹೋತ್ಸವಕ್ಕೆ ಚಾಲನೆ. ವಾದ್ಯ ಘೋಷಗಳೊಂದಿಗೆ ನಡೆಯಿತು ಅದ್ದೂರಿಯ ಹಸಿರುವಾಣಿ ಹೊರೆ ಕಾಣಿಕೆ ಮೆರವಣಿಗೆ. ಎಸ್ಕೆಎಸ್ಎಸ್ಎಫ್ ಕಾಸರಗೋಡು ಜಿಲ್ಲಾ ಸರ್ಕಾಲಿಗ ಡಿಸೆಂಬರ್ 13ರಿಂದ 15ರವರೆಗೆ. ವಾರ್ತೆಗಳು ವಿವರವಾಗಿ. ಕೊಲೆಯತ್ನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಧಿತನಾಗಿ ಕೋವಿಡ್ ಕೇರ್ ಸೆಂಟರ್ನಲ್ಲಿ ಇದ್ದ ವೇಳೆ ಪರಾರಿಯಾದ ಕೊಲೆಯತ್ನ ಸೇರಿದಂತೆ ಹಲವು ಪ್ರಕರಣಗಳ ಆರೋಪಿಯನ್ನು 4 ವರ್ಷಗಳ ನಂತರ ಬಂಧಿಸಲಾಗಿದೆ. ಮಂಜೇಶ್ವರ ಪೊಲೀಸ್ ಠಾಣೆ ವ್ಯಾಪ್ತಿಯ ಆದಂ ಖಾನ್ ಬಂಧಿತ ಆರೋಪಿ. ಕೋವಿಡ್ ಕಾಲಘಟ್ಟದಲ್ಲಿ ಕೊಲೆಯತ್ನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಧಿತನಾಗಿ ನೀಲೇಶ್ವರ ಪಡಂದಕಾಡ್ ಕೋವಿಡ್ ಕೇರ್ ಸೆಂಟರ್ಗೆ ಪ್ರವೇಶಿಸಿದ ಆದಂ ಖಾನ್ 2020ರ ಸೆಪ್ಟೆಂಬರ್ 29ರ ರಾತ್ರಿ ಇಲ್ಲಿಂದ ಪೊಲೀಸರ ಕಣ್ಣು ತಪ್ಪಿಸಿ ಪರಾರಿಯಾಗಿರುವುದು. ಮುಸ್ಲಿಂ ಲೀಗ್ ಕಾರ್ಯಕರ್ತನಾದ ಉಪ್ಪಳದ ಮುಸ್ತಫಾ ಎಂಬಾತನನ್ನು 2019 ಡಿಸೆಂಬರ್ 26ರಂದು ಕೊಲೆ ಮಾಡಲು ಯತ್ನಿಸಿದ ಪ್ರಕರಣದಲ್ಲಿ ಆರೋಪಿಯಾಗಿದ್ದಾನೆ ಈತ. ಕೊಲೆಯತ್ನದ ನಂತರ ಆದಂ ಖಾನ್ ಹಾಗೂ ಜೊತೆಗಾರ ನೌಷದ್ ಪರಾರಿಯಾಗಿದ್ದರು. ಕಾಸರಗೋಡು ಡಿವೈಎಸ್ಪಿ ಆಗಿದ್ದ ಪಿ ಬಾಲಕೃಷ್ಣನ್ ನಾಯರ್ ಅವರ ನೇತೃತ್ವದಲ್ಲಿರುವ ಪೊಲೀಸ್ ತಂಡ ಇವರನ್ನು ಪತ್ತೆ ಮಾಡಿ ಬಂಧಿಸಿ ನ್ಯಾಯಾಲಯದ ಕ್ರಮಗಳ ನಂತರ ಆದಂ ಖಾನ್ನನ್ನು ಕೋವಿಡ್ ಕೇರ್ ಸೆಂಟರ್ಗೆ ಕಳುಹಿಸಿದ್ದರು. ಕೋವಿಡ್ ಕೇರ್ ಸೆಂಟರ್ನ 2ನೇ ಮಹಡಿಯ ಕಿಟಕಿಯ ಮೂಲಕ ಕೆಳಗಿಳಿದು ಆರೋಪಿ ಪರಾರಿಯಾಗಿದ್ದಾನೆ. ಇದರ ನಂತರ ಈತನನ್ನು ಪತ್ತೆ ಮಾಡಲು ವಶಕ್ಕೆ ಪಡೆಯಲು ಪೊಲೀಸರು ವ್ಯಾಪಕ ಹುಡುಕಾಟ ನಡೆಸಿದ್ದರೂ ಪತ್ತೆ ಮಾಡಲು ಸಾಧ್ಯವಾಗಿರಲಿಲ್ಲ. ಕೋವಿಡ್ ಕೇರ್ ಸೆಂಟರ್ನಿಂದ ಪರಾರಿಯಾದ ನಂತರ ಕರ್ನಾಟಕ, ಕೇರಳ, ಆಂಧ್ರಪ್ರದೇಶ ಎಂಬೆಡೆಗಳಲ್ಲಿ ತಲೆಮರೆಸಿಕೊಂಡ ನಂತರ ಕೇರಳದ ಕೆಲವು ಕೇಂದ್ರಗಳಲ್ಲಿಯೂ ಈತ ತಲೆಮರೆಸಿಕೊಂಡಿದ್ದ. ಈ 3 ರಾಜ್ಯಗಳಲ್ಲಾಗಿ ಕೊಲೆಯತ್ನ, ಕಳ್ಳತನ, ಗಾಂಜಾ ಮಾರಾಟ ಸೇರಿದಂತೆ ಹಲವಾರು ಪ್ರಕರಣಗಳು ಆದಂ ಖಾನ್ನ ಹೆಸರಿನಲ್ಲಿದೆ. ಹಲವು ಪ್ರಕರಣಗಳಲ್ಲಿ ಈತನಿಗೆ ವಾರೆಂಟ್ ಕೂಡ ಜಾರಿ ಮಾಡಲಾಗಿತ್ತು. ವರ್ಷಗಳಿಂದ ಪೊಲೀಸರು ಹುಡುಕುತ್ತಿದ್ದ ಆರೋಪಿ ಮಂಗಳವಾರ ರಹಸ್ಯವಾಗಿ ಕೈಕಂಬದಲ್ಲಿರುವ ಮನೆಗೆ ಬಂದ ವಿವರ ತಿಳಿದು ಸಾಹಸಮಯವಾಗಿ ವಶಕ್ಕೆ ಪಡೆಯಲಾಯಿತು ಎಂದು ಪೊಲೀಸರು ಹೇಳುತ್ತಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿ ಶಿಲ್ಪಾ ಅವರ ಸೂಚನೆ ಮೇರೆಗೆ ಕಾಸರಗೋಡು ಡಿವೈಎಸ್ಪಿ ಕೆ ಸುನಿಲ್ ಕುಮಾರ್, ಮಂಜೇಶ್ವರ ಇನ್ಸ್ಪೆಕ್ಟರ್ ಅನೂಪ್ ಕುಮಾರ್, ಎಸ್ಐ ರಿದೀಶ್ ಗೋಪಿ, ಸಿಪಿಒಗಳಾದ ವಿಜಯನ್, ಕೆ ಮನೀಶ್ ಕುಮಾರ್ ಮುಂತಾದವರು ಜೊತೆ ಸೇರಿ ಆರೋಪಿಯನ್ನು ವಶಕ್ಕೆ ಪಡೆದರು. ಮಧ್ಯಾಹ್ನದ ವೇಳೆ ಆರೋಪಿಯನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ರಿಮಾಂಡ್ ಮಾಡಲಾಗಿತ್ತು. ಅಬ್ದುಲ್ ರೆಹಮಾನ್ ಉದ್ಯಾವ್ರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಉದ್ಯೋಗ ಸುರಕ್ಷತೆ ಮತ್ತು ಹಕ್ಕುಗಳ ರಕ್ಷಣೆಗಾಗಿ ಎಐಟಿಯುಸಿ ನೇತೃತ್ವದಲ್ಲಿ ನಡೆಯುವ ಆಂದೋಲನದ ಪ್ರಚಾರಕ್ಕಾಗಿ ನಡೆಸುವ ಉತ್ತರ ವಲಯ ಜಾಥಾಕ್ಕೆ ಕಾಸರಗೋಡಿನಲ್ಲಿ ಚಾಲನೆ ದೊರಕಿತು. ಸಿಪಿಐ ರಾಷ್ಟ್ರೀಯ ಕಾರ್ಯಕಾರಿ ಸದಸ್ಯ ಪಿ ಸಂತೋಷ್ ಕುಮಾರ್, ಜಾಥಾ ನಾಯಕ ಎಐಟಿಯುಸಿ ರಾಜ್ಯಾಧ್ಯಕ್ಷ ಟಿಜೆ ಏಂಜಲೋಸ್ ಅವರಿಗೆ ಪತಾಕೆ ಹಸ್ತಾಂತರಿಸುವ ಮೂಲಕ ಉದ್ಘಾಟಿಸಿದರು. ಕಾರ್ಮಿಕ ವಲಯದಲ್ಲಿ ಕಾರ್ಮಿಕರು ಎದುರಿಸುತ್ತಿರುವ ವಿವಿಧ ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಉದ್ಯೋಗ ಸುರಕ್ಷತೆ ಮತ್ತು ಹಕ್ಕುಗಳ ರಕ್ಷಣೆಗಾಗಿ ಎಐಟಿಯುಸಿ ನೇತೃತ್ವದಲ್ಲಿ ನಡೆಯುವ ಆಂದೋಲನದ ಪ್ರಚಾರಕ್ಕಾಗಿ ನಡೆಸುವ ಉತ್ತರ ವಲಯ ಜಾಥಾಕ್ಕೆ ಕಾಸರಗೋಡಿನಲ್ಲಿ ಚಾಲನೆ ದೊರಕಿತು. ಚಂದ್ರಗಿರಿ ಜಂಕ್ಷನ್ನಲ್ಲಿ ವಿಶೇಷವಾಗಿ ಸಿದ್ಧಪಡಿಸಿದ ವೇದಿಕೆಯಲ್ಲಿ ಸಿಪಿಐ ರಾಷ್ಟ್ರೀಯ ಕಾರ್ಯಕಾರಿ ಸದಸ್ಯ ಪಿ ಸಂತೋಷ್ ಕುಮಾರ್, ಜಾಥಾ ನಾಯಕ ಎಐಟಿಯುಸಿ ರಾಜ್ಯಾಧ್ಯಕ್ಷ ಟಿಜೆ ಆಂಜಲೋಸ್ ಅವರಿಗೆ ಪತಾಕೆ ಹಸ್ತಾಂತರಿಸುವ ಮೂಲಕ ಉದ್ಘಾಟಿಸಿದರು. നമ്മുടെ സംസ്ഥാനത്തോട് ഇന്ത്യയിലെ മറ്റൊരു സംസ്ഥാനത്തും കാണിക്കാത്ത വിവേചനം രാഷ്ട്രീയമായ കാരണങ്ങളാൽ വളരെ ബോധപൂർവം കാണിക്കുന്നു എന്ന് പറയുന്നത് നമ്മുടെ എല്ലാം ജീവിത അനുഭവമാണ്. വേണമെങ്കിൽ ചെയ്യാൻ കഴിയുന്ന കാര്യം, ന്യായമായും ചെയ്യാൻ കഴിയുന്ന കാര്യം, സാങ്കേതികത്വങ്ങൾ ഒഴിവാക്കിക്കൊണ്ട് ചെയ്യാൻ കഴിയുന്ന കാര്യം, ഇതൊക്കെ ചെയ്യുന്നതിന് കേന്ദ്ര ഗവൺമെന്റിന് ഒരു തടസ്സവുമില്ല എന്ന് ഒട്ടേറെ തവണ നമ്മൾ ബോധ്യപ്പെടുത്താൻ ശ്രമിച്ചു. 1 രൂപ കൊണ്ടുപോകുമ്പോൾ 20, 21, 22 പൈസ മാത്രം ഇങ്ങോട്ട് തന്നിട്ട് ബാക്കിയെല്ലാം സുഖമായി ഉപയോഗപ്പെടുത്തിക്കൊണ്ട് ഈ സംസ്ഥാനത്തിന്റെ ജനങ്ങളുടെ ന്യായമായ അവകാശങ്ങൾ പോലും നിഷേധിക്കുന്നു എന്ന് പറയുന്നത് മര്യാദകേടും അപമാനവും ക്രൂരതയുമാണ് എന്ന കാര്യത്തിനകത്തൊരു സംശയമില്ല. അതുകൊണ്ട് ഈ സംവിധാനം ആകെ പുനഃപരിശോധിക്കണം എന്നുള്ളതാണ്
കേരളം ആവശ്യപ്പെടുന്ന ഒരു കാര്യമെന്ന് പറയുന്നത്. ಸಂಘಟನಾ ಸಮಿತಿ ಚೇರ್ಮನ್ ವಿ ರಾಜನ್ ಅಧ್ಯಕ್ಷತೆ ವಹಿಸಿದ್ದರು. ಸಿಪಿಐ ರಾಜ್ಯ ಸಹಾಯಕ ಕಾರ್ಯದರ್ಶಿ ಶಾಸಕ ಇ ಚಂದ್ರಶೇಖರನ್, ಜಾಥಾ ನಾಯಕ ಟಿಜೆ ಆಂಜಲೋಸ್, ಸಿಪಿಐ ಕಾಸರಗೋಡು ಜಿಲ್ಲಾ ಕಾರ್ಯದರ್ಶಿ ಸಿಪಿ ಬಾಬು, ಎಐಟಿಯುಸಿ ಕಾಸರಗೋಡು ಜಿಲ್ಲಾಧ್ಯಕ್ಷ ಕೆಎಸ್ ಕುರಿಯಾಕೋಸ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಟಿ ಕೃಷ್ಣನ್ ಮಾತನಾಡಿದರು. ಸಂಘಟನಾ ಸಮಿತಿ ಸಂಚಾಲಕ ಬಿಜು ಉಣ್ಣಿತನ್ ಸ್ವಾಗತಿಸಿದರು. ರಾಜ್ಯ ಕಾರ್ಯದರ್ಶಿಗಳಾದ ಕೆಕೆ ಅಶ್ರಫ್, ವೈಸ್ ಕ್ಯಾಪ್ಟನ್ ಕೆಜಿ ಶಿವಾನಂದನ್, ಡೈರೆಕ್ಟರ್, ಉತ್ತರ ಜಾಥಾದಲ್ಲಿ ಆರ್ ಪ್ರಸಾದ್, ಪಿ ಸುಬ್ರಹ್ಮಣ್ಯನ್, ವಿಜಯನ್, ಕೆವಿ ಕೃಷ್ಣನ್, ಸಿಕೆ ಶಶಿಧರನ್ ಮುಂತಾದವರು ಸದಸ್ಯರು ಉಪಸ್ಥಿತರಿದ್ದರು. ಜಾಥಾ 17ರಂದು ತ್ರಿಶೂರ್ನಲ್ಲಿ ಸಮಾಪನಗೊಳ್ಳಲಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಉದುಮಾ ಬೇವೂರಿ ಸೌಹಾರ್ದ ವಾಚನಾಲಯ ಮತ್ತು ಗ್ರಂಥಾಲಯ ಆಯೋಜಿಸಿದ್ದ 5ನೇ ಕೆಟಿ ಮೊಹಮ್ಮದ್ ರಾಜ್ಯ ಮಟ್ಟದ ವೃತ್ತಿಪರ ನಾಟಕ ಸ್ಪರ್ಧೆಯ ವಿಜೇತರನ್ನು ಘೋಷಿಸಲಾಯಿತು. ತಿರುವನಂತಪುರ ಶ್ರೀನಂದನದ ಯಾನಂ ಅತ್ಯುತ್ತಮ ನಾಟಕವಾಗಿ ಆಯ್ಕೆಯಾಗಿದೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. 5ನೇ ಕೆಟಿ ಮೊಹಮ್ಮದ್ ರಾಜ್ಯ ಮಟ್ಟದ ವೃತ್ತಿಪರ ನಾಟಕ ಸ್ಪರ್ಧೆಯಲ್ಲಿ ತಿರುವನಂತಪುರ ಶ್ರೀನಂದನದ ಯಾನಮನ್ನು ಅತ್ಯುತ್ತಮ ನಾಟಕವನ್ನಾಗಿ ಆಯ್ಕೆ ಮಾಡಲಾಯಿತು. ಯಾನದ ಆಯಿಬ್ ಖಾನ್ ಅವರನ್ನು ಅತ್ಯುತ್ತಮ ನಟ ಮತ್ತು ಮಲ್ಲಿಕಾ ಅವರನ್ನು ಅತ್ಯುತ್ತಮ ನಟಿಯಾಗಿ ಆಯ್ಕೆ ಮಾಡಲಾಯಿತು. ಯಾನಂ ಸಿದ್ಧಪಡಿಸಿದ ಮನೋಜ್ ನಾರಾಯಣನ್ ಅತ್ಯುತ್ತಮ ನಿರ್ದೇಶಕ, ಯಾನಂ ರಚಿಸಿದ ಓಂಶ ಅತ್ಯುತ್ತಮ ನಾಟಕಗಾರ ಪ್ರಶಸ್ತಿ ಮತ್ತು ಸ್ನೇಹಮುಳ್ಳ ಯಕ್ಷಿಯಲ್ಲಿನ ಅಭಿನಯಕ್ಕಾಗಿ ಅನಿಲ್ ಬಾಬು ಅತ್ಯುತ್ತಮ ಹಾಸ್ಯ ನಟ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ವಿಜೇತರನ್ನು ತೀರ್ಪುಗಾರರಾದ ಮಧು ಬೇಡಗಂ, ಶ್ರೀನಾಥ್ നാരായണൻ, സതീഷ് പനായൽ ആയ്ಕೆ ಮಾಡಿದ್ದಾರೆಂದು പദാധികാരിಗಳು ತಿಳಿಸಿದರು. ശ്രീനന്ദന തിരുവനന്തപുരം അവതരിപ്പിച്ച യാനം എന്നുള്ള നാടകമാണ് മികച്ച നാടകമായിട്ട് തിരഞ്ഞെടുത്തത്. മികച്ച രണ്ടാമത്തെ നാടകം ഇന്നലെ അവതരിപ്പിച്ച നാടകമാണ് സ്നേഹമുള്ള യക്ഷി. ചൈത്രധാര കൊച്ചിയാണ് സ്നേഹമുള്ള യക്ഷി എന്നുള്ള നാടകം അവതരിപ്പിച്ചത്. അവരാണ് മികച്ച രണ്ടാമത് നാടകം. മികച്ച സംവിധായകൻ എന്നുള്ള നിലയിൽ ഞങ്ങൾക്ക് അങ്ങനെ ഒരു പ്രത്യേക ഒരു ടെൻഷൻ ഉണ്ടായിരുന്നില്ല. കാരണം ഈ നാടകങ്ങളുടെ എല്ലാം സംവിധായകൻ, അവതരിപ്പിക്കപ്പെട്ട 4 നാടകങ്ങളുടെയും സംവിധായകൻ മനോജ് നാരായണൻ എന്ന സംവിധായകനാണ്. മൂപ്പരാണ് മികച്ച സംവിധായകൻ. യാനം, കലുങ്ക് എന്നീ 2 നാടകങ്ങൾക്കാണ് മികച്ച സംവിധാനം എന്നുള്ളത് വരുന്നത്. മികച്ച രചന യാനം എന്ന നാടകത്തിനാണ് ഓംഷ ആണ് ഈ നാടകത്തിൻ്റെ രചയിതാവ്. ಸಂಘಟನಾ ಸಮಿತಿ ಚೇರ್ಮನ್ ಕೆಬಿ ಕುഞ്ഞിರಾಮನ್, ಪ್ರಧಾನ ಸಂಚಾಲಕ ಎನ್.ಎ. ಅಭಿಲಾಷ್, ಪದಾಧಿಕಾರಿಗಳಾದ ಕೆವಿ ರಘುನಾಥ್, ಜೂರಿ ಸದಸ್ಯ ಶ್ರೀನಾಥ್ ನಾರಾಯಣನ್, ರಾಜೇಶ್ ಮಾಂಗಾಡ್, ಅಭಿಜಿತ್ ಬೇವೂರಿ ಎಂಬಿಬ್ಬರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಶ್ರೀ ಧರ್ಮಶಾಸ್ತ್ರ ಸೇವಾ ಸಂಘ ಕಾಸರಗೋಡು ಇವರ ವತಿಯಿಂದ ಶಿಲಾಮಯ ಪಾಣಿಪೀಠ ಹಾಗೂ ನೂತನ ರಜತ ಛಾಯಾಚಿತ್ರ ಪ್ರತಿಷ್ಠೆ 59ನೇ ವರ್ಷದ ಅಯ್ಯಪ್ಪನ್ ತಿರುಬೆಳಕ್ ಮಹೋತ್ಸವಕ್ಕೆ ಚಾಲನೆ ದೊರಕಿತು. ವಾದ್ಯಘೋಷಗಳೊಂದಿಗೆ ಅದ್ದೂರಿಯ ಹಸಿರುವಾಣಿ ಹೊರೆಕಾಣಿಕೆ ಮೆರವಣಿಗೆ ನಡೆಯಿತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ഭക്തജനങ്ങളെ, തുഷാരമണികളാം രുദ്രാക്ഷമാലയണിഞ്ഞ് കുളിർ ಶ್ರೀ ಧರ್ಮಶಾಸ್ತ್ರ ಸೇವಾ ಸಂಘ ಕಾಸರಗೋಡು ಇವರ ವತಿಯಿಂದ ನಡೆಯುವ ಶಿಲಾಮಯ ಪಾಣಿಪೀಠ ಹಾಗೂ ನೂತನ ರಜತ ಛಾಯಾಚಿತ್ರ ಪ್ರತಿಷ್ಠೆ 59ನೇ ವರ್ಷದ ಅಯ್ಯಪ್ಪನ್ ತಿರುಬೆಳಕ್ ಮಹೋತ್ಸವಕ್ಕೆ ಚಾಲನೆ ದೊರಕಿತು. ಬೆಳಗ್ಗೆ ಗಣಪತಿ ಹೋಮ ನಡೆಯಿತು. ವಾದ್ಯಘೋಷಗಳೊಂದಿಗೆ ನುಳ್ಳಿಪಾಡಿ ಶ್ರೀ ಅಯ್ಯಪ್ಪ ಕ್ಷೇತ್ರದಿಂದ ಪ್ರತಿಷ್ಠೆಗೈಯಲ್ಲಿರುವ ಶ್ರೀ ಅಯ್ಯಪ್ಪ ಸ್ವಾಮಿಯ ಬೆಳ್ಳಿಯ ಛಾಯಾಚಿತ್ರ ಫಲಕದೊಂದಿಗೆ ಹಸಿರುವಾಣಿ ಹೊರೆಕಾಣಿಕೆ ಕ್ಷೇತ್ರಕ್ಕೆ ಆಗಮಿಸಿತು. ಅಪರಾಹ್ನ ಮಹಾಪೂಜೆ, ಪ್ರಸಾದ ವಿತರಣೆ ನಡೆಯಿತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. 15ರಂದು ಉತ್ಸವ ಸಮಾಪನಗೊಳ್ಳಲಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡು.
ಎಸ್ಕೆಎಸ್ಎಫ್ ಕಾಸರಗೋಡು ಜಿಲ್ಲಾ ಸರ್ಗಾಲಯ ಡಿಸೆಂಬರ್ 13ರಿಂದ 15ರವರೆಗೆ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಎಸ್ಕೆಎಸ್ಎಫ್ ಕಾಸರಗೋಡು ಜಿಲ್ಲಾ ಸರ್ಗಾಲಯ ಡಿಸೆಂಬರ್ 13ರಿಂದ 15ರವರೆಗೆ ನೆಲ್ಲಿಕಟ್ಟೆಯಲ್ಲಿ ನಡೆಯಲಿದೆ. 12 ವಲಯಗಳಿಂದಿರುವ 2000ರಷ್ಟು ಸ್ಪರ್ಧಾಳುಗಳು ಭಾಗವಹಿಸಲಿದ್ದಾರೆ ಎಂದು വ്യാപക സൗലഭ്യങ്ങളൊന്നിಗೆ സിദ്ധതകൾ പൂർണ്ണಗೊಂಡಿವೆಂದು പദാധികാരികൾ ತಿಳಿಸಿದರು. ജില്ലയുടെ സർഗലയം വരുന്നത് ഡിസംബർ 13, 14, 15 തീയതികളിൽ നെല്ലിക്കട്ടയിലാണ്. അതിൽ ദർസ് വിദ്യാർത്ഥികളുടെ മത്സരമുണ്ട്. അതോടൊപ്പം തന്നെ വനിതാ കോളേജുകളിലെ സഹ്റ എന്ന വിഭാഗത്തിനായിട്ടുള്ള മത്സരങ്ങളും അതോടൊപ്പം ജനറലായിട്ടുള്ള സാധാരണ 25ഓളം വയസ്സ് വരുന്നവരുടെ മത്സര ഇനങ്ങളും നടക്കുകയാണ്. ഡിസംബർ 13-ാം തീയതിയാണ് സാഹിത്യ സായാഹ്നം എന്ന നിലയിൽ നടക്കുക. വൈകുന്നേരം 4 മണിക്ക് സ്വാഗത സംഘത്തിൻ്റെ ചെയർമാൻ വൈ അബ്ദുള്ള കുഞ്ഞിയുടെ നേതൃത്വത്തിൽ 15 നേതാക്കൾ എസ്കെഎസ്എഫിൻ്റെ മുൻകാല പ്രസിഡന്റുമാരായിട്ടുള്ളവർ അതുപോലെയുള്ള നേതാക്കന്മാരെ ഉൾപ്പെടുത്തിക്കൊണ്ടുള്ള പതാക ഉയർത്തും. ശേഷം സാഹിത്യ സായാഹ്നം എന്ന നിലയിൽ നടക്കും. അതിൽ പ്രോഗ്രാം ഉദ്ഘാടനം ചെയ്യുന്ന എസ്കെഎസ്എഫിൻ്റെ സംസ്ഥാന സെക്രട്ടറി OPM അഷ്റഫ് സാഹിബാണ്. ಸುದ್ದಿಗೋಷ್ಠಿಯಲ್ಲಿ ಜುಬೈರ್ ದಾರಿಮಿ ಅಲ್ ಕಾಸಿಮಿ ಪಡನ್ನ, ಇರ್ಷಾದ್ ಹುದವಿ ಬೆದಿರ, ವೈ ಅಬ್ದುಲ್ಲಾ ಕುഞ്ഞി, ಸುಲೈಮಾನ್ ನೆಲಿಕಟ್ಟೆ, ಅರ್ಷದ್ ಬೇರ್ಕಾ ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ವನಿತಾ ಲೀಗ್ ಕಾಸರಗೋಡು ಜಿಲ್ಲಾ ಸಮಿತಿಯ ವತಿಯಿಂದ ಜಿಲ್ಲಾ ಅಧ್ಯಕ್ಷೆಯಾಗಿದ್ದ ಟಿ ನಸೀಮಾ ಟೀಚರ್ ಅವರ ಸಂಸ್ಮರಣಾ ಕಾರ್ಯಕ್ರಮ ಹಾಗೂ ಪ್ರಾರ್ಥನಾ ಸದಸ್ಸು ನಡೆಸಲಾಯಿತು. IUML ಜಿಲ್ಲಾ ಅಧ್ಯಕ್ಷ ಕಲೆಕ್ಟರ್ ಮಾಹಿನ್ ಹಾಜಿ ಉದ್ಘಾಟಿಸಿದರು. ವನಿತಾ ಲೀಗ್ ಕಾಸರಗೋಡು ಜಿಲ್ಲಾ ಸಮಿತಿ ವತಿಯಿಂದ ಜಿಲ್ಲಾ ಅಧ್ಯಕ್ಷೆಯಾಗಿದ್ದ ಟಿ ನಸೀಮಾ ಟೀಚರ್ ಅವರ ಸಂಸ್ಮರಣಾ ಕಾರ್ಯಕ್ರಮ ಹಾಗೂ ಪ್ರಾರ್ಥನಾ ಸದಸ್ಸು ನಡೆಯಿತು. IUML ಜಿಲ್ಲಾಧ್ಯಕ್ಷ ಕಲೆಕ್ಟರ್ മാഹിൻ ഹാജി ഉദ്ഘാಟಿಸಿದರು. ഒരു ഇത്രയും മാരകമായ അവസാന ഘട്ടത്തിലേക്ക് എത്തിക്കൊണ്ടിരിക്കുന്നു എന്നത് ആരെയും അറിയിക്കാതെ നല്ല ജനങ്ങളുമായും വനിതാ ലീഗിന്റെ നേതാക്കളുമായും മറ്റ് പ്രവർത്തകരുമായും ഒക്കെ നല്ല രീതിയിൽ ഇടപെടാൻ അവർ ശ്രമിച്ചിരുന്നു. പാർട്ടിയെ കെട്ടിപ്പടുക്കുന്നതിനും അവരുടെ ജോലിയിലും കൃത്യമായി മുഴുകിയിരുന്നു എന്നത് അവരുടെ പ്രവർത്തനത്തിന്റെ മനോധൈര്യത്തിന്റെ ഒരു ഉദാഹരണം മാത്രമാണ്. അപ്പൊ ആ രീതിയിൽ പ്രവർത്തിച്ചുകൊണ്ട് നിരവധി വിദ്യാർത്ഥികൾക്ക് വിദ്യ പകർന്നു കൊടുക്കാനും പ്രസ്ഥാനത്തിന് വേണ്ടി അഹോരാത്രം പാടുപെട്ടുകൊണ്ട് പ്രസ്ഥാനത്തെ ജില്ലയിലെ ഏറ്റവും വലിയൊരു ശക്തിയായി മാറ്റിയെടുക്കുന്നതിന് നസീമ ടീച്ചർ വളരെയധികം പ്രയത്നിച്ചിട്ടുണ്ട് എന്നത് നമുക്കാർക്കും വിസ്മരിക്കാൻ പറ്റാത്ത ഒരു വസ്തുതയാണ്. ವನಿತಾ ಲೀಗ್ ಜಿಲ್ಲಾಧ್ಯಕ್ಷೆ ಮುಮ್ತಾಜ್ ಸೆಮೀರಾ ಅಧ್ಯಕ್ಷತೆ ವಹಿಸಿದ್ದರು. ಆಯಿಷಾ ಫಜಾನಾ ಪ್ರಾರ್ಥನೆ ನಡೆಸಿದರು. ವನಿತಾ ಲೀಗ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಾಹಿನಾ ಸಲೀಂ ಸ್ವಾಗತಿಸಿದರು. ಮುಸ್ಲಿಂ ಲೀಗ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎ ಅಬ್ದುಲ್ ರಹಿಮಾನ್ ಸಂಸ್ಮರಣಾ ಭಾಷಣ ಮಾಡಿದರು. ಮುಸ್ಲಿಂ ಲೀಗ್ ರಾಜ್ಯ ಕೋಶಾಧಿಕಾರಿ ಮಾಜಿ ಸಚಿವ ಸಿಟಿ ಅಹಮದ್ ಅಲಿ, AM ಕಡವತ್, ಆಯಿಷಾ ಸತ್ತಾರ್, ನಗರಸಭಾ ಚೇರ್ಮನ್ ಅಬ್ಬಾಸ್ ಬೇಗಂ, KE ಬಕರ್, ಬಶೀರ್ ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕುಂಜತ್ತೂರು ಜುಮಾ ಮಸೀದಿಯ ಅಧೀನದಲ್ಲಿರುವ ಮಹಾದನುಲ್ ಉಲೂಮ್ ಮದ್ರಸದ ಸುವರ್ಣ ಮಹೋತ್ಸವದ ಕಾರ್ಯಕ್ರಮಗಳಿಗೆ ಅದ್ದೂರಿಯ ಚಾಲನೆ ದೊರಕಿತು. ಮಸೀದಿಯ ಅಧ್ಯಕ್ಷ ಸೈಯದ್ ಶಕೂರು ಧ್ವಜಾರೋಹಣಗೈದರು. ಕುಂಜತ್ತೂರು ಜುಮಾ ಮಸೀದಿಯ ಅಧೀನದಲ್ಲಿರುವ ಮಹಾದನುಲ್ ಉಲೂಮ್ ಮದ್ರಸದ ಸುವರ್ಣ ಮಹೋತ್ಸವದ ಪ್ರಯುಕ್ತ ಹಮ್ಮಿಕೊಳ್ಳಲಾಗಿರುವ 4 ದಿವಸಗಳ ಧಾರ್ಮಿಕ ಕಾರ್ಯಕ್ರಮಕ್ಕೆ ಅದ್ದೂರಿ ಚಾಲನೆ ದೊರಕಿತು. ಮಸೀದಿ ಅಧ್ಯಕ್ಷ ಸೈಯದ್ ಶಕೂರ್ ಧ್ವಜಾರೋಹಣಗೈಯುವುದರೊಂದಿಗೆ ಚಾಲನೆ ನೀಡಿದರು. ಜಮಾತ್ ಖತೀಬ್ ಉಸ್ತಾದ್ ಹಾಶಿರ್ ಹಾಮಿದಿ ಪ್ರಾರ್ಥನೆ ನೆರವೇರಿಸಿದರು. ಜಮಾತ್ ಕಾರ್ಯದರ್ಶಿ SK ಹನೀಫ್, ಕೋಶಾಧಿಕಾರಿ KK ಬಾಬಾ, ಸದಸ್ಯರಾದ ಆಲಿಕುಟ್ಟಿ, ಕುഞ്ഞിಮೋನು, ಹಂಸಾ, ಸ್ವಾಗತ ಸಮಿತಿ ಚೇರ್ಮನ್ ಉಸ್ಮಾನ್ ಕುಂಜತ್ತೂರು ಮುಂತಾದವರು ಪಾಲ್ಗೊಂಡರು. 1974 ബഹുമാനപ്പെട്ട സമസ്തകൾ ഇസ്ലാമത വിദ്യാഭ്യാസ ബോർഡ് കൊണ്ട് അംഗീകരിക്കപ്പെട്ട മദ്രസയാണിത്. എന്ന് മാത്രമല്ല നമ്മുടെ മഞ്ചേശ്വരം റേഞ്ചിൽ തന്നെ അവിഭക്ത റേഞ്ചിൽ തന്നെ ഒന്നാമതായി വിദ്യാഭ്യാസ ബോർഡ് കൊണ്ട് അംഗീകരിക്കപ്പെട്ട മദ്രസയാണിത്. ആ ഒരു സന്തോഷം നമുക്കുണ്ട്. ഏറ്റവും പഴയ കാലത്ത് തന്നെ ബഹുമാനപ്പെട്ട സമസ്തയുമായി ബന്ധപ്പെട്ട് വ്യവസ്ഥാപിതമായ സിലബസോടുകൂടി അംഗീകരണത്തോടുകൂടി നടന്നു വരുന്ന ഒരു മദ്രസ എന്നുള്ള സന്തോഷം നമുക്കെല്ലാവർക്കുമുണ്ട്. ഈ സന്തോഷം പൂർവോപരി ആവേശത്തോടു കൂടി നിലനിർത്തിക്കൊണ്ടു പോവുകയും ഇതിനിടക്ക് എത്രയോ ആളുകൾ, ആയിരക്കണക്കിന് ആളുകൾ നമ്മുടെ മദ്രസയിൽ നിന്ന് പഠിച്ച് പുറത്തിറങ്ങി വിവിധ മേഖലകളിൽ പ്രവർത്തിച്ചു കൊണ്ടിരിക്കുന്നു എന്നുള്ള സന്തോഷം നമുക്കുണ്ട്. ഈ സന്തോഷം എല്ലാവരോടും പങ്കുവെക്കുന്നതോടൊപ്പം എല്ലാവർക്കും ഗോൾഡൻ ജൂബിലി ആഘോഷത്തിൻ്റെ ആശംസകൾ നേരുകയാണ്. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕಾಸರಗೋಡು ನುಳ್ಳಿಪಾಡಿ ನೇತಾಜಿ ರೆಸಿಡೆನ್ಸ್ ಅಸೋಸಿಯೇಷನ್ನ ಕಚೇರಿ ಉದ್ಘಾಟನೆ ಹಾಗೂ ಜನರಲ್ ಬಾಡಿ ಮೀಟಿಂಗ್ ನಡೆಯಿತು. ಕಚೇರಿಯ ಉದ್ಘಾಟನೆಯನ್ನು ನಗರಸಭಾ ಚೇರ್ಮನ್ ಅಬ್ಬಾಸ್ ಬೇಗಂ ನೆರವೇರಿಸಿದರು.
ಕಾಸರಗೋಡು ನುಳ್ಳಿಪಾಡಿ ನೇತಾಜಿ ರೆಸಿಡೆನ್ಸ್ ಅಸೋಸಿಯೇಷನ್ನ ಕಚೇರಿ ಉದ್ಘಾಟನೆ ಹಾಗೂ ಜನರಲ್ ಬಾಡಿ ಮೀಟಿಂಗ್ ನಡೆಯಿತು. ಕಚೇರಿಯ ಉದ್ಘಾಟನೆಯನ್ನು ನಗರಸಭಾ ಚೇರ್ಮನ್ ಅಬ್ಬಾಸ್ ಬೇಗಂ ನೆರವೇರಿಸಿದರು. ಅಸೋಸಿಯೇಷನ್ ಅಧ್ಯಕ್ಷ ಶಶಿಕಾಂತ್ ಶೆಟ್ಟಿ ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಕಾಸರಗೋಡು ಸಹಾಯಕ ಅಧೀಕ್ಷಕ ಪಿ ಬಾಲಕೃಷ್ಣ ನಾಯರ್ ಶೈಕ್ಷಣಿಕ ರಂಗದಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಬಹುಮಾನವೊಂದು ವಿತರಿಸಿ ಮಾತನಾಡಿದರು. ಮನೋಜ್ ಪಟ್ಟನ್ನೂರು ಮುಖ್ಯ ಭಾಷಣ ಮಾಡಿದರು. ಕೌನ್ಸಿಲರ್ ವರಪ್ರಸಾದ್ ಕೋಟೆಕಣಿ, ಶಾರದಾ ಬಿ, ಜಿಬಿ ವಲ್ಸನ್ ಮಾಸ್ಟರ್, ನಾರಾಯಣ ಶೆಟ್ಟಿ ಮಾಸ್ಟರ್, ಲೋಕೇಶ್ ಶೆಟ್ಟಿ, ಸುಬ್ಬಣ್ಣ ರೈ ಮುಂತಾದವರು ಶುಭ ಹಾರೈಸಿದರು. ಸಂದೀಪ್ ಶೆಟ್ಟಿ ಸ್ವಾಗತಿಸಿ ಶರ್ಫುದ್ದೀನ್ ಧನ್ಯವಾದವಿತ್ತರು. ನಂತರ ನಡೆದ ವಾರ್ಷಿಕ ಮಹಾಸಭೆಯಲ್ಲಿ ನೂತನ ಪದಾಧಿಕಾರಿಗಳ ಆಯ್ಕೆ ನಡೆಯಿತು. ಶಶಿಕಾಂತ್ ಶೆಟ್ಟಿ ಅಧ್ಯಕ್ಷರಾಗಿ, ಶರ್ಫುದ್ದೀನ್ ಉಪಾಧ್ಯಕ್ಷರಾಗಿ, ಸುಬ್ಬಣ್ಣ ರೈ ಕಾರ್ಯದರ್ಶಿ, ಕೆಪಿ ಅಶೋಕನ್ ಜೊತೆ ಕಾರ್ಯದರ್ಶಿಯಾಗಿ, ಕಾರ್ತಿಕ್ ಕೋಶಾಧಿಕಾರಿ, ಬಾಲಕೃಷ್ಣ ಅಡಿಗ ಆಡಿಟರ್ ಆಗಿ ಆಯ್ಕೆಗೊಂಡರು. ಜೆಸಿ ಕಾಸರಗೋಡಿನ 2025ನೇ ವರ್ಷದ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ 13ರಂದು ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಜೆಸಿಐ ಕಾಸರಗೋಡಿನ 2025ನೇ ವರ್ಷದ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ 13ರಂದು ಕಾಸರಗೋಡು ಮುನ್ಸಿಪಲ್ ಕಾನ್ಫರೆನ್ಸ್ ಹಾಲ್ನಲ್ಲಿ ನಡೆಯಲಿದೆ. ಕಾಂಜಂಗಾಡ್ ನಿಯೋಜಕ ಮಂಡಲದ ಶಾಸಕ ಇ ಚಂದ್ರಶೇಖರನ್ ಮುಖ್ಯ അതിഥിಯಾಗಿ ഭാഗവഹിಸುವರು ಎಂದು പദാധികാരികൾ ತಿಳಿಸಿದರು. ജെസിഐ എന്ന പ്രസ്ഥാനം എല്ലാ വർഷവും പുതിയ നേതൃത്വത്തിലേക്കാണ് വരുന്നത്. ഇപ്രാവശ്യത്തെ പ്രസിഡൻ്റായി തിരഞ്ഞെടുത്തിരിക്കുന്നത് ജെസി മിഥുൻ ഗുരുക്കൽ വളപ്പാണ്. അദ്ദേഹവും അദ്ദേഹത്തിൻ്റെ ടീമംഗങ്ങളും 2024 ഡിസംബർ 13 വൈകുന്നേരം 7 മണിക്ക് കാസർഗോഡ് മുനിസിപ്പൽ കോൺഫറൻസ് ഹാളിൽ വെച്ച് സ്ഥാനാരോഹണ ചടങ്ങിലേക്ക് പോവുകയാണ്. ആ ചടങ്ങിൽ കാഞ്ഞങ്ങാട് നിയോജക മണ്ഡലം MLA ശ്രീ ഇ ചന്ദ്രശേഖരൻ അവരുകളാണ് മുഖ്യാതിഥിയായിട്ട് പങ്കെടുക്കുന്നത്. ಸುದ್ದಿಗೋಷ್ಠಿಯಲ್ಲಿ ಕೆಎಂ ಮೊಯಿನುದ್ದೀನ್, ಸಿಕೆ ಅಜಿತ್ ಕುಮಾರ್, ಮಿಥುನ್, ಯತೀಶ್ ಬಳ್ಳಾಲ್, ರಂಶಾದ್ ಅಬ್ದುಲ್ಲಾ, ಎಎಂ ಶಿಹಾಬುದ್ದೀನ್ ಎಂಬುವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ವರ್ಕಾಡಿ ಶ್ರೀ ಕಾವಿ ಸುಬ್ರಹ್ಮಣ್ಯ ದೇವಸ್ಥಾನದ ವಾರ್ಷಿಕ ಜಾತ್ರಾ ಮಹೋತ್ಸವ ಹಾಗೂ ಷಷ್ಠಿ ಮಹೋತ್ಸವವು ವಿಜೃಂಭಣೆಯಿಂದ ಜರುಗಿತು. ಇದರ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಗಡಿನಾಡ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಘ ರಿಜಿಸ್ಟರ್ ಕಾಸರಗೋಡು ಸಂಸ್ಥೆಯ ವತಿಯಿಂದ ಸಾಹಿತ್ಯ ಗಾನ ನೃತ್ಯ ವೈಭವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ವರ್ಕಾಡಿ ಶ್ರೀ ಕಾವಿ ಸುಬ್ರಹ್ಮಣ್ಯ ದೇವಸ್ಥಾನದ ವಾರ್ಷಿಕ ಜಾತ್ರಾ ಮಹೋತ್ಸವ ಹಾಗೂ ಷಷ್ಠಿ ಮಹೋತ್ಸವವು ಹಲವಾರು ಧಾರ್ಮಿಕ ವಿಧಿವಿಧಾನ, ದೈವಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ಬಹಳ ವಿಜೃಂಭಣೆಯಿಂದ ಜರುಗಿತು. ಈ ಮಹೋತ್ಸವದ ಅಂಗವಾಗಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಗಡಿನಾಡ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಘ ಕಾಸರಗೋಡು ಸಂಸ್ಥೆಯ ಸಾಹಿತ್ಯ ಗಾನ ನೃತ್ಯ ವೈಭವ ನೆರೆದಿರುವ ಸಹಸ್ರಾರು ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾಯಿತು. ಸಂಸ್ಥೆಯ ಸ್ಥಾಪಕಾಧ್ಯಕ್ಷೆ ಡಾಕ್ಟರ್ ವಾಣಿಶ್ರೀ ಕಾಸರಗೋಡು ಅವರ ಸಾಹಿತ್ಯ ಪ್ರಸ್ತುತಿ ಹಾಗೂ ಸಮಗ್ರ ನಿರೂಪಣೆಯೊಂದಿಗೆ ನಡೆದ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಪ್ರತಿಮ ಕಲಾಕುಸುಮಗಳಾದ ಗುರುರಾಜ್ ಕಾಸರಗೋಡು, ವರ್ಷಾ ಶೆಟ್ಟಿ, ತೃಪ್ತಿ ಕೆಎಸ್, ಅರ್ಪಿತಾ ರೈ, ಚುಕ್ಕಿ ವಿಟ್ಲ, ಪೂಜಾಶ್ರೀ, ವರ್ಷಾ ಎಂಆರ್ ಸುಳ್ಯ ಮುಂತಾದವರು ತಮ್ಮ ಕಲಾ ಪ್ರತಿಭೆಯನ್ನು ಪ್ರಸ್ತುತಪಡಿಸುವ ಮೂಲಕ ಸಂಸ್ಥೆಯ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ದೇವಸ್ಥಾನದ ಆಡಳಿತ ಮಂಡಳಿಯ ವತಿಯಿಂದ ಮೊಕ್ತೇಸರರಾದ ಸದಾಶಿವ ನಾಯ್ಕ್, ವಿಕ್ರಮ್ ದತ್ತ, ಕಿಶೋರ್ ಕುಮಾರ್ ಶೆಟ್ಟಿ, ಉತ್ಸವ ಸಮಿತಿ ಅಧ್ಯಕ್ಷರಾದ ಸುರೇಂದ್ರ ನೆಲ್ಲಂಗಿ ಪದವ್ ಮುಂತಾದ ಗಣ್ಯಮಾನ್ಯರ ಉಪಸ್ಥಿತಿಯಲ್ಲಿ ಡಾಕ್ಟರ್ ವಾಣಿಶ್ರೀ ಕಾಸರಗೋಡು ಮತ್ತು ಗುರುರಾಜ್ ಕಾಸರಗೋಡು ಅವರನ್ನು ಶಾಲು ಹೊದಿಸಿ ಶ್ರೀದೇವರ ಪ್ರಸಾದ ನೀಡಿ ಗೌರವಿಸಿದರು. ಭಾಗವಹಿಸಿದ ಕಲಾವಿದರಿಗೆ ಸಂಸ್ಥೆಯ ವತಿಯಿಂದ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೊಲೆ ಯತ್ನ ಸೇರಿದಂತೆ ಹಲವು ಪ್ರಕರಣಗಳ ಆರೋಪಿಯ ಬಂಧನ. 4 ವರ್ಷಗಳ ನಂತರ ಮಂಜೇಶ್ವರ ಪೊಲೀಸ್ ಠಾಣೆ ವ್ಯಾಪ್ತಿಯ ಆದಂ ಖಾನ್ ಬಂಧಿತ ಆರೋಪಿ. ಎಐಟಿಯುಸಿ ನೇತೃತ್ವದಲ್ಲಿ ನಡೆಯುವ ಆಂದೋಲನದ ಪ್ರಚಾರಕ್ಕಾಗಿ ನಡೆಸುವ ಉತ್ತರ ವಲಯ ಜಾಥಾ ಕಾಸರಗೋಡಿನಲ್ಲಿ ಅದ್ದೂರಿಯ ಚಾಲನೆ. 5ನೇ ಕೆಟಿ ಮೊಹಮ್ಮದ್ ರಾಜ್ಯ ಮಟ್ಟದ ವೃತ್ತಿಪರ ನಾಟಕ ಸ್ಪರ್ಧೆಯ ವಿಜೇತರ ಘೋಷಣೆ. ತಿರುವನಂತಪುರ ಶ್ರೀನಂತನದ ಯಾನಂ ಅತ್ಯುತ್ತಮ ನಾಟಕವಾಗಿ ಆಯ್ಕೆ. ಶ್ರೀ ಧರ್ಮಶಾಸ್ತ್ರ ಸೇವಾ ಸಂಘ ಕಾಸರಗೋಡು ಇವರ ವತಿಯಿಂದ ಶಿಲಾಮಯ ಪಾಣಿಪೀಠ ಹಾಗೂ ನೂತನ ರಜತ ಛಾಯಾಚಿತ್ರ ಪ್ರತಿಷ್ಠೆ. 59ನೇ ವರ್ಷದ ಅಯ್ಯಪ್ಪನ್ ತಿರುಬೆಳಕು ಮಹೋತ್ಸವಕ್ಕೆ ಚಾಲನೆ. ವಾದ್ಯ ಘೋಷಗಳೊಂದಿಗೆ ನಡೆಯಿತು ಅದ್ದೂರಿಯ ಹಸಿರುವಾಣಿ ಹೊರೆ ಕಾಣಿಕೆ ಮೆರವಣಿಗೆ. ಎಸ್ಕೆಎಸ್ಎಸ್ಎಫ್ ಕಾಸರಗೋಡು ಜಿಲ್ಲಾ ಸರ್ಕಾಲಿಗ ಡಿಸೆಂಬರ್ 13ರಿಂದ 15ರವರೆಗೆ. ಇಂದಿನ ವಾರ್ತಾ ಸಂಚಿಕೆಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.